ಶುಭೋದಯ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾನು ನಿಮ್ಮ ಕ್ರಾಂತಿಕಾರಿ ಅಹಮದ್ ಶಾಲಿ, JDU ಮುಖಂಡ, ಬೆಂಗಳೂರು ಉಸ್ತುವಾರಿ. ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ ಬಂದಿರೋಂಥ ವಿಷಯ, ಬಹುಶಃ ಪ್ರತಿಯೊಬ್ಬರೂ ಈ ವಿಷಯದ ಬಗ್ಗೆ ಎಲ್ಲಾದರೂ ಕೇಳಿದ್ದೀರಾ ಅಥವಾ ಸ್ವತಃ ಚರ್ಚೆ ಮಾಡಿದ್ದೀರಾ ಅಥವಾ ದಿನ ಬೆಳಗಾದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದನ್ನು ನೋಡ್ತಾ ಇದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ವಿಷಯ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ವಿಷಯದಲ್ಲಿ ಕೆಲವರು ಸೌಜನ್ಯರ ಪರ ಅಂತ ತೋರಿಸುವಾಗ ಧರ್ಮಸ್ಥಳ ಸಂಸ್ಥೆಯ ವಿರೋಧ ಅನ್ನೋ ರೀತಿ ತೋರಿಸ್ತಾರೆ. ಇನ್ನು ಕೆಲವರು ನಾವು ಧರ್ಮಸ್ಥಳ ಸಂಸ್ಥೆಯ ವಿರೋಧ ಅಲ್ಲ, ಸೌಜನ್ಯದ ಪರ ಮಾತ್ರ ಅನ್ನೋ ಥರನ್ನು ತೋರಿಸ್ತಾರೆ. ಕೆಲವರು ಧರ್ಮಸ್ಥಳದ ಪರ ಅಂತ ತೋರಿಸೋಕೆ ಹೋಗಿ ಸೌಜನ್ಯದ ವಿರೋಧ ಅನ್ನೋ ರೀತಿ ಕಾಣಸಿಗ್ತಾರೆ. ಆದರೆ ಅತಿ ಹೆಚ್ಚು ಯೂಟ್ಯೂಬರ್ಗಳು, ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋ ಮಾಡೋರಲ್ಲಿ ನಿಜವಾದ ನಿಯತ್ತು ಏನು ಕಾಣಿಸುತ್ತೆ ಅಂದರೆ, ಮಾರ್ಕೆಟಲ್ಲಿ ಈ ವಿಷಯ ಓಡ್ತಾ ಇದೆ, ಇದರಿಂದ ನಾವೇನು ಲಾಭ ಪಡ್ಕೋಬೋದು, ನಾವೆಷ್ಟು ವೈರಲ್ ಆಗ್ಬೋದು, ನಮಗಿದ್ರಿಂದ ಎಷ್ಟು ಲಾಭ ಸಿಗ್ಬೋದು, ಎಷ್ಟು ಲೈಕ್ಸು, ಶೇರ್ಸು, ಅಥವಾ ಅದರಿಂದ ನಮಗೆ ಎಷ್ಟು ಹಣ ಬರ್ಬೋದು, ಅಥವಾ ಮರ್ತೋಗಿರೋ ಜನರಿಗೆ ಮತ್ತೆ ನಾವು ಹೇಗೆ ನಮ್ಮನ್ನು ನೆನಪಿಸ್ಕೊಳ್ಳೋದು ಅನ್ನೋದೇ ಅವರ ಉದ್ದೇಶವಾಗಿ ಕಾಣಿಸುತ್ತೆ. ಆದರೆ ಕೆಲವರು ನಿಯತ್ತಾಗಿ ಅದರ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ಆದರೆ ನಾನು ನಿಮ್ಮಲ್ಲಿ ಏನು ವಿಷಯ ಚರ್ಚೆ ಮಾಡುತ್ತೆ ಅಂದರೆ, ನಾವು ನಿರಂತರವಾಗಿ ಒಂದು ಟ್ರೆಂಡನ್ನು ಅಬ್ಸರ್ವ್ ಮಾಡ್ತೀವಿ. ನಾವು ಇವತ್ತು ನೋಡಿ, ಭಾರತದಲ್ಲಿ ಕ್ರಿಕೆಟನ್ನು ಅತಿ ಹೆಚ್ಚು ಪ್ರೀತಿಸ್ತೀವಿ, ಅದನ್ನು ಅತಿ ಹೆಚ್ಚಾಗಿ ಪ್ರಚಾರ ಮಾಡ್ತೀವಿ, ಅವರಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ. ಅದರಿಂದ ಉಳಿದ ದೇಶಿ ಕ್ರೀಡೆಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಮತ್ತು ಬೇರೆ ಅಥ್ಲೆಟಿಕ್ಸ್ಗಳು, ಬೇರೆ ಗೇಮ್ಗಳು, ಗ್ರೂಪ್ ಗೇಮ್ಗಳು, ಫುಟ್ಬಾಲು, ವಾಲಿಬಾಲ್ನಂಥ ಕ್ರೇಜು ಭಾರತದಲ್ಲಿಲ್ಲ. ಕಾರಣ ಏನು ಅಂದರೆ, ನಾವು ಒಂದು ಕ್ರೀಡೆಯನ್ನು ಅತಿ ಹೆಚ್ಚಾಗಿ ವಿಜೃಂಭಿಸ್ತಾ ಇದ್ದೀವಿ. ಅದೇ ರೀತಿ ಒಂದು ರಾಜಕೀಯ ವಿಷಯಗಳು ಬಂದಾಗೂ ಕೆಲವು ನಾಯಕರನ್ನು ಅತಿ ಹೆಚ್ಚಾಗಿ ವಿಜೃಂಭಿಸ್ತೀವಿ. ಅದೇ ಪಕ್ಷಗಳಲ್ಲಿ, ಅದೇ ಸಂಸ್ಥೆಗಳಲ್ಲಿ ಇರುವಂತಹ ಅವರಿಗಿಂತ ಒಳ್ಳೆಯ ರಾಜಕೀಯ ನಾಯಕರುಗಳನ್ನು ನಾವು ಸಂಪೂರ್ಣವಾಗಿ ಕಡೆಗಣಿಸ್ಬಿಡ್ತೀವಿ. ಇವತ್ತು ನಾವು ಸೌಜನ್ಯ ಪರ ಹೋರಾಡ್ತಾ ಇರೋರಿಗೆಲ್ಲರಿಗೂ ನಾನು ಗೌರವಪೂರ್ವ ವಂದನೆಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ಅನ್ಯಾಯ ಎಲ್ಲೇ ಆಗಲಿ ಅಲ್ಲಿ ಧ್ವನಿ ಎತ್ತಬೇಕಾಗಿರೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆದರೆ ಕೇವಲ ಸೌಜನ್ಯ ಮಾತ್ರ ಅತ್ಯಾಚಾರ ಮತ್ತು ಕೊಲೆಗೊಳಗಾದ, ಸೌಜನ್ಯನ ಕೇಸ್ನ ವಿಜೃಂಭಣೆಯಿಂದನೋ ಅಥವಾ ಅದಕ್ಕೆ ಸಿಕ್ಕಿರುವಂತಹ ಸಪೋರ್ಟಿಂದನೋ, ಪ್ರೋತ್ಸಾಹದಿಂದನೋ, ಅಥವಾ ಧರ್ಮಸ್ಥಳ ಸಂಸ್ಥೆಯ ವಿರುದ್ಧ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಕೇಸನ್ನು ಕೆಲವರು ಉಪಯೋಗಿಸ್ಕೊಳ್ತಾ ಇರೋದ್ರಿಂದನೋ, ನಿಜವಾಗ್ಲೂ ಧರ್ಮಸ್ಥಳದ ಸಂಸ್ಥೆಯಿಂದ ಇದಕ್ಕೆ ಕೈವಾಡ ಇದೆಯೋ ಇಲ್ಲವೋ, ಪೊಲೀಸ್ನವರು ಸಂಸ್ಥೆಯ ಜೊತೆ ಸೇರಿ ಸೌಜನ್ಯ ಮತ್ತು ಅವರ ಕುಟುಂಬಕ್ಕೆ ಮೋಸ ಮಾಡಿದ್ರು, CBIನವರು ಮೋಸ ಮಾಡಿದ್ರು, ಸತ್ಯ ನನಗಂತೂ ಗೊತ್ತಿಲ್ಲ. ಬಹುಶಃ ನಿಮ್ಮಲ್ಲೆಲ್ಲರೂ ಏನು ಯೋಚನೆ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ. ನಾನು ಧರ್ಮಸ್ಥಳ ಸಂಸ್ಥೆಯ ಅಥವಾ ಅದರ ಮುಖ್ಯಸ್ಥರ ಪರನೂ ಅಲ್ಲ, ಅದರ ವಿರೋಧನೂ ಅಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ನಾವು ಸತ್ಯದ ಮಾರ್ಗದಲ್ಲಿ ಮಾತಾಡಬೇಕು. ಥಿಯರಿ ಹೇಳೋದ್ರಿಂದ ಪ್ರಯೋಜನ ಇಲ್ಲ, ಪ್ರಾಕ್ಟಿಕಲ್ನ ಅರ್ಥ ಮಾಡ್ಕೋಬೇಕು. ಎರಡೆರಡು ಬಾರಿ ಕೇಸು ಪೊಲೀಸರು ಮತ್ತು CBI ಅವರು ಕೂಡ ಅದನ್ನು ತನಿಖೆ ಮಾಡಿದ ಮೇಲೆ ಯಾವುದೇ ಸಾಕ್ಷ್ಯಗಳು ಸಿಗಲಿಲ್ಲ ಅಂದಾಗ ಬಹುಶಃ ಅಲ್ಲಿ ಬೇರೆ ಏನೋ ನಡೆದಿರಬಹುದು, ನನ್ನ ಊಹೆ. ಯಾಕಂದರೆ ಅದೊಂದು ಟೂರಿಸ್ಟ್ ಸರೌಂಡೆಡ್ ಏರಿಯಾ. ಅಲ್ಲಿ ಸಾವಿರಾರು ಜನರು ಹೊರಗಡೆಯಿಂದ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವತ್ತಿನ ದಿನ ಯಾರಾದರೂ ಹೊರಗಡೆಯಿಂದ ಬಂದಿರೋರು ಈ ಕೃತ್ಯ ಮಾಡಿರ್ಬೋದು, ಅಥವಾ ಅಲ್ಲಿಯನ್ನ ಲೋಕಲ್ಸ್ಗಳಲ್ಲಿ ಯಾರಾದರೂ ವಾಚ್ ಮಾಡಿಕೊಂಡು
ಸಮಯ ಸಂದರ್ಭ ನೋಡಿ ಏನಾದರೂ ಇದನ್ನು ಮಾಡಿರ್ಬೋದು, ಅಥವಾ ಸಂಸ್ಥೆಯ ಒಳಗಡೆ ಇರುವಂತಹ ಯಾರಾದರೂ ನೌಕರರು ಇದನ್ನು ಮಾಡಿರ್ಬೋದು, ಅಥವಾ ಇವರೆಲ್ಲ ಹೇಳೋ ಹಾಗೆ ಸಂಸ್ಥೆಯ ಮುಖ್ಯಸ್ಥರ ಕುಟುಂಬದವರ ಜೊತೆ ಇದ್ರದ ಲಿಂಕ್ ಇದೆ ಅಂತ ಹಾಗೂ ಆಗಿರ್ಬೋದು. ಆದರೆ ಯಾವಾಗರ್ಗ ಆರೋಪ ಸಾಬೀತಾಗಲ್ಲ ಅವ್ರನ್ನ ಅಪರಾಧಿ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದನೇ ಭಾರತದಲ್ಲಿ ಇವತ್ತು ನ್ಯಾಯಾಲಯದ ವ್ಯವಸ್ಥೆ ಹೀಗಿದೆ. ನಾನು ಕೂಡ ಯಾರನ್ನೂ, ಯಾಕಂದರೆ ನಾನು ಯಾವುದೋ ಮೀಡಿಯಾ ಅಲ್ಲ, ರಾತ್ರೋರಾತ್ರಿ ಯಾರನ್ನೂ ಕಳ್ಳ, ಕೊಲೆಗಾರ, ಮೋಸಗಾರ, ಟೆರರಿಸ್ಟು ಅಂತೆಲ್ಲ ಡಿಸಿಷನ್ ಮಾಡೋದಕ್ಕೆ. ಆ ರೀತಿ ಆಗೋದ್ರಿಂದ ನೀವು ನೋಡಿದಿರ ಭಾರತದಲ್ಲಿ ಎಷ್ಟೋ ಜನರು ಶಿಕ್ಷೆನೇ ಮಾಡದಲ್ಲೇ, ತಪ್ಪೇ ಮಾಡದಲ್ಲೇ ಶಿಕ್ಷೆನ ಅನುಭವಿಸಿದ್ದಾರೆ. ನಿಮ್ಮ ಮುಂದೆ ಈ ಸೌಜನ್ಯ ಕೇಸ್ನಲ್ಲೇ ಸಂತೋಷ್ ರಾವ್ ಇದ್ದಾರೆ. ಆ ವ್ಯಕ್ತಿ ತಪ್ಪೇ ಮಾಡದಲ್ಲೇ ಶಿಕ್ಷೆ ಅನುಭವಿಸಿದ್ದಾರೆ. ಈಗ ಅವರ ಜೀವನ ಅವರು ಯಾರು ವಾಪಸ್ ಕೊಡ್ತಾರೋ? ಆದ್ರಿಂದ ಯಾರು ಅಪರಾಧಿ ಅಂತ ನಮಗೆ ಗೊತ್ತಾಗಲ್ಲ, ಆವಾಗ ನಾವು ಆರೋಪದ ಮೇಲೆ ಒಬ್ಬರನ್ನ ಅಪರಾಧಿ ಅಂತ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಆದ್ರೆ ನಾನು ನಿಮ್ಮ ಹತ್ರ ಮಾತಾಡೋದು ಬಂದಿರೋ ವಿಷಯ ಅದಲ್ಲ. ಇದು ಪ್ರಾಸ್ತಾವಿಕ ಅಷ್ಟೇ. ನಾನು ನಿಮ್ಮಲ್ಲಿ ಮಾತಾಡೋದು ಬಂದಿರೋ ವಿಷಯ ಅದಕ್ಕಿಂತ ಗಂಭೀರ ವಿಷಯ. ಎಷ್ಟೋ ಹೆಣ್ಣು ಮಕ್ಕಳು ಗುಲ್ಬರ್ಗ, ರಾಯಚೂರು, ಯಾದಗಿರಿ ಆ ಭಾಗದಿಂದ ಬರ್ತಾ ಇರೋಂಥ ಹೆಣ್ಣು ಮಕ್ಕಳು ಬೇರೆ ಬೇರೆ ಜಾಗಕ್ಕೆ ವಲಸೆ ಹೋಗಿ ಶೆಡ್ಗಳಲ್ಲಿ, ಕೆಲಸಕ್ಕೆ ಹೋಗಿದ್ದ ಜಾಗದಲ್ಲಿ ಶೋಷಣೆಗೊಳಗಾಗ್ತಾ ಇದ್ದಾರೆ. ಅವ್ರ ಜೊತೆ ರೇಪ್ ಆಗ್ತಾ ಇದೆ. ಕೆಲವರು ರೇಪ್ ಮಾಡಿ ಕೊಂದಿರುವಂತಹ ಕೇಸ್ಗಳಿದೆ. ಕರ್ನಾಟಕದಲ್ಲಿ ಅದರ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ಸಾವಿರಾರು ಹೆಣ್ಣುಮಕ್ಕಳು, ವರ್ಷದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು, ಭಾರತ ಬಿಟ್ಬಿಡಿ ಕರ್ನಾಟಕದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ. ಅವರ ಬಗ್ಗೆ ಯಾರು ಮಾತಾಡೋರಿಲ್ಲ. ಎಷ್ಟೋ ಹೆಣ್ಣುಮಕ್ಕಳು ಹೊರಗಡೆಯಿಂದ ಬಂದಿರುವಂತಹ ನಾರ್ತ್ ಈಸ್ಟ್ ಹೆಣ್ಮಕ್ಳುಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. IT ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಕೇರಳ ಭಾಗದಿಂದ ಮಾಲ್ಗಳಲ್ಲಿ ಕೆಲಸ ಮಾಡಕ್ ಬಂದಿರುವಂತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇದ್ರ ಬಗ್ಗೆನೂ ಯಾರು ಮಾತಾಡ್ತಾ ಇಲ್ಲ. ಒಂದು ಕೇಸನ್ನ ನಾವು ವಿಜೃಂಭಣೆ ಮಾಡುವಾಗ ವ್ಯವಸ್ಥಿತವಾಗಿ ಉಳಿದ ಎಲ್ಲ ಕೇಸ್ಗಳು ಮಣ್ಣು ಮುಕ್ಕಿ ಹೋಗುತ್ತೆ. ಅಥವಾ ಅವರ ಫ್ಯಾಮಿಲಿಗಳಿಗೆ ಎಷ್ಟು ನೋವಾಗುತ್ತೆ ಅಂದ್ರೆ, ನಮ್ಮ ಮಗು ಅಲ್ವಾ, ನಮ್ಮ ಮಗುವಿನ ಬಗ್ಗೆ ಯಾರು ಮಾತಾಡೋರಿಲ್ವಲ್ಲ, ಧ್ವನಿ ಎತ್ತೋರಿಲ್ವಲ್ಲ, ನಾವೇನು ಅನ್ಯಾಯ ಮಾಡಿದ್ವಿ ಭಾರತದಲ್ಲಿ ಹುಟ್ಟಿ, ಈ ಕರ್ನಾಟಕದಲ್ಲಿ ಹುಟ್ಟಿ ಅಂತ ಆಲೋಚನೆ ಮಾಡಿ ಕೊರಗುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ ಗೃಹ ಇಲಾಖೆ ಅತ್ಯಂತ ನಿಷ್ಕ್ರಿಯ ಪರಿಸ್ಥಿತಿಯಲ್ಲಿದೆ. ಗೃಹ ಮಂತ್ರಿಗೆ ಬಹುಶಃ ಅವ್ರಿಗೆ ಡೌಟ್ ಇರ್ಬೋದು, ಅವರೇನ ಗೃಹ ಮಂತ್ರಿ ಅಂತ ಅನ್ನುವಂಥ ಸ್ಥಿತಿಯಲ್ಲಿ ಗೃಹ ಮಂತ್ರಿಗಳಿದ್ದಾರೆ. ನಾನು ಪ್ರತಿ ಸಾರಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿ ಆದರೆ ಇಲ್ಲಿನ ಸಂಪೂರ್ಣ ಕಾನೂನು ವ್ಯವಸ್ಥೆ ಹಾಳಾಗೋಗುತ್ತೆ. ಪೊಲೀಸ್ನವರು ತಮ್ಮ ಕೆಲಸಗಳನ್ನ ಸರಿಯಾಗಿ ನಿರ್ವಹಿಸಿದರೆ ಸೋಂಬೇರಿಗಳಾಗಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಭಾಗಗಳಲ್ಲಿ ರೌಡಿಸಂಗಳು, ಗಾಂಜಾ ಬಿಸ್ನೆಸ್ಸು, ಮತ್ತೆ ಯಾರ್ಯಾರು ಭಯದಿಂದ ಮನೆಯಲ್ಲಿ ಮೂಲೆಯಲ್ಲಿ ಸೇರಿದ್ರಲ್ಲ ಪುಂಡ ಪೋಖರಿಗಳು, ಅವರೆಲ್ಲ ಎದ್ದು ಹೊರಗಡೆ ಬರ್ತಾರೆ. ನಾನು ಗೃಹ ಮಂತ್ರಿಗಳಿಗೆ ಕೇಳಕ್ ಇಷ್ಟಪಡ್ತೀನಿ, ಏನಂತ ಒಂದು ಕಾರ್ಯ ಹೇಳಿ, ನಾನು ಬಂದಿರೋದ್ರಿಂದ ಒಂದು ಗೃಹ ಇಲಾಖೆಯಲ್ಲಿ ಇಂಥದ್ದೊಂದು ಬದಲಾವಣೆ ಆಗಿದೆ, ಅಥವಾ ಕಾನೂನು ವ್ಯವಸ್ಥೆಯಲ್ಲಿ ಇಂಥದ್ದೊಂದು ಬದಲಾವಣೆ ಆಗಿದೆ. ನೀವು ಇಡೀ ಕರ್ನಾಟಕಕ್ಕೆ ಗೃಹ ಮಂತ್ರಿಗಳು, ಎಷ್ಟು ಬಾರಿ ಕರ್ನಾಟಕದ
ಕಾನೂನು ವ್ಯವಸ್ಥೆಯನ್ನ ಕರ್ನಾಟಕವನ್ನ ಸುತ್ತಿ ನೀವು ಅರ್ಥ ಮಾಡ್ಕೊಂಡ್ರಿ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಜನರ ಮುಂದೆ ಅದನ್ನು ಹೇಳಬೇಕು. ನಾನು ನೋಡಿದ ಹಾಗೆ ನೀವು ಗೃಹ ಮಂತ್ರಿ ಆದ್ರೆ ಒಂದು ಕೆಲಸ ಮಾತ್ರ ಎದ್ದು ಕಾಣಿಸ್ತದೆ. ಅದು ಏನು ಅಂದ್ರೆ, ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ಪ್ರತಿ ರಸ್ತೆಗಳಲ್ಲಿ ಆ ಕೆಂಪು ಪ್ಲಾಸ್ಟಿಕ್ ಪೈಪ್ಗಳನ್ನ ನೆಟ್ಟಿರೋದು ಅಂತ ಕಾಣಿಸ್ತದೆ. ನೀವು ಗೃಹ ಮಂತ್ರಿ ಆಗಿದ ತಕ್ಷಣ ಇಡೀ ಬೆಂಗಳೂರು ಕೆಂಪು ಬಿಳಿ ಆ ಪೈಪ್ಗಳಿಂದ ಒಂದು 2 ತಿಂಗಳು ಕಂಗೊಳಿಸ್ತಾ ಇರುತ್ತದೆ. ಒಂದು 2 ತಿಂಗಳಾದ್ಮೇಲೆ ಅದನ್ನ ವಾಹನ ಸವಾರರು ಅವರು ಇವರು ತುಳಿದು ಒಡೆದು ಹಾಳು ಮಾಡಿ ಇಡೀ ರಸ್ತೆಯನ್ನ ಕಸದ ಗುಂಡಿಗಳಾಗಿ ಮಾಡಿ ಅಲ್ಲಲ್ಲಿ ಆ ಪ್ಲಾಸ್ಟಿಕ್ ಪೈಪ್ಗಳ ಪೀಸ್ಗಳು ಬಿದ್ದಿರುತ್ತೆ. ಅಷ್ಟೇ ನಾನು ಪರಮೇಶ್ವರ್ ಅವರು ಗೃಹ ಮಂತ್ರಿ ಆದಮೇಲೆ ಆಗುವಂತ ಒಂದು ಕೆಲಸ ನೋಡಿರೋದು. ದಯವಿಟ್ಟು ಸ್ನೇಹಿತರೆ, ಆ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಧ್ವನಿ ಎತ್ತಿ. ಎಲ್ಲ ಯೂಟ್ಯೂಬರ್ಗಳಿಗೆ ನಾನು ಕೇಳ್ಕೊತೀನಿ, ಯಾರು ಸೌಜನ್ಯ ಪರ ಹೋರಾಡ್ತಿದ್ದೀರಾ ಅವರೆಲ್ಲರಿಗೂ ನನ್ನ ವಂದನೆಗಳು. ನಾನು ನಿಮ್ಮ ಜೊತೆ ಇದ್ದೀನಿ. ಆದರೆ ಸೌಜನ್ಯ ಜೊತೆಯಲ್ಲಿ ಆ ಎಲ್ಲ ಹೆಣ್ಣು ಮಕ್ಕಳು, ಆ ಬಡ ಹೆಣ್ಣು ಮಕ್ಕಳು, ದಲಿತ ಹೆಣ್ಣು ಮಕ್ಕಳು, ಹಾಸ್ಟೆಲ್ಗಳಲ್ಲಿ ನಡೆಯುವಂತಹ ಅತ್ಯಾಚಾರಗಳ ಬಗ್ಗೆ, ಕೆಲಸದ ಪ್ರದೇಶಗಳಲ್ಲಿ ನಡೀತಾ ಇರುವಂತಹ ಅತ್ಯಾಚಾರಗಳ ಬಗ್ಗೆ, ವೇಶ್ಯೆಯರ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರಗಳ ಬಗ್ಗೆ. ವೇಶ್ಯೆಯರ ಮೇಲೂ ಅತ್ಯಾಚಾರ ನಡೀತದೆ. ಅವ್ರಿಗೆ ಇಷ್ಟ ಇಲ್ಲದೆ ಅಲ್ಲೇ ಅವ್ರನ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡುವಂತಿದ್ದಾರೆ. ಅವ್ರನ್ನ ಒಡೆದು ಬಡಿದು ಅವರ ಮೇಲೆ ಅತ್ಯಾಚಾರ ಮಾಡ್ತಾ ಇರೋವಂತಿದ್ದಾರೆ. ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದ್ರ ಬಗ್ಗೆ ಧ್ವನಿ ಎತ್ತಿ. ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದ್ರ ಬಗ್ಗೆ ಇದು ಭಯಂಕರ ಗಂಭೀರವಾದಂತಹ ವಿಷಯ. ಸಾವಿರಾರು ಹೆಣ್ಮಕ್ಳು ಕಾಣೆ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಎಲ್ಲಿ ಹೋಗ್ತಾ ಇದ್ದಾರೆ, ಯಾರು ಅವ್ರನ್ನ ಕಳ್ತನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು 2, 3, 4 ದೊಡ್ಡ ಹಣವಂತರ ಮಕ್ಕಳು ಕಳ್ತನ ಆದಾಗ, ಕಾಣೆ ಆದಾಗ ಅಥವಾ ಮಾತ್ರ ಅವ್ರ ಹಿಂದೆ ಬಿದ್ದು ಪೊಲೀಸ್ನವ್ರು ಕರ್ಕೊಂಡ್ ಬರ್ತಾರೆ. ಅದು ಬಿಟ್ಟು ತುಂಬಾ ಕೇಸ್ಗಳಲ್ಲಿ ಅವ್ರು ಎಲ್ಲಿ ಹೋದ್ರು, ಏನಾದ್ರು, ಯಾರ ಮಕ್ಕಳು ಏನೂ ಗೊತ್ತಾಗೋದಿಲ್ಲ. ದಯವಿಟ್ಟು ನಾನು ಎಲ್ಲರಲ್ಲೂ ಕೈ ಜೋಡಿಸಿ ಬೇಡ್ಕೊಳ್ಳೋದು ಒಂದೇನೆ, ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಧ್ವನಿ ಎತ್ತಿ. ಯಾರ್ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾರ್ಯಾರು ನೋವು ಅನುಭವಿಸ್ತಾ ಇದ್ದಾರೆ, ಯಾರ್ಯಾರ ಮೇಲೆ ಅತ್ಯಾಚಾರ ನಡೆದಿದೆ, ಎಲ್ಲ ಕೇಸ್ಗಳು ಮತ್ತೆ ಮುನ್ನೆಲೆಗೆ ಬರಬೇಕು. ಎಲ್ಲ ಕೇಸ್ಗಳ ಬಗ್ಗೆ ಚರ್ಚೆ ನಡೀಬೇಕು. ಪೊಲೀಸ್ನವರು ಆಕ್ಟಿವ್ ಆಗಬೇಕು. ದಯವಿಟ್ಟು ಗೃಹ ಮಂತ್ರಿ ಅವರಿಗೆ ಟ್ಯಾಗ್ ಮಾಡಿ, ಗೃಹ ಮಂತ್ರಿಯನ್ನ ಬಡಿದೆಬ್ಸಿ, ಮಲ್ಕೊಂಡಿದ್ದಾರೆ ಅವ್ರನ್ನ ಎಬ್ಸಿ. ಯಾಕಂದ್ರೆ ಎಲ್ರಿಗೂ CM ಆಗ್ಬೇಕು, ಅದು ಬಿಟ್ರೆ ಬೇರೆ ಏನೂ ಬೇಕಾಗಿಲ್ಲ. ಕರ್ನಾಟಕದ ಪರಿಸ್ಥಿತಿ ಏನು ಬೇಕಾದ್ರೂ ಆಗ್ಲಿ, ಅವ್ರು ಹೇಗಾದ್ರೂ ಆಗಿ ಮುಖ್ಯಮಂತ್ರಿ ಮಾಡ್ಬೇಕು. ಅವ್ರು ಮುಖ್ಯಮಂತ್ರಿ ಆಗ್ತೀನಿ ಅಂತ ರೇಸಲ್ಲಿ ನಿಲ್ತಾರೆ. ಅವ್ರಿಗೆ ಗೊತ್ತು ಅವ್ರು ನನ್ನನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ. ಅದಕ್ಕೆ ಅವರನ್ನ ತಣ್ಣಗೆ ಮಾಡೋದಕ್ಕೆ ಅವ್ರನ್ನ ಗೃಹ ಮಂತ್ರಿ ಮಾಡ್ತಾರೆ. ಅವರು ಯೋಗ್ಯ ವ್ಯಕ್ತಿ ಮಂತ್ರಿ ಆಗೋದಕ್ಕೆ, ಆದ್ರೆ ಗೃಹ ಮಂತ್ರಿ ಆಗೋದಕ್ಕಲ್ಲ. ಬೇರೆ ಯಾವುದೇ ಪೋರ್ಟ್ಫೋಲಿಯೋ ಕೊಟ್ರೆ ಅದರಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ಬೋದು. ಬಟ್ ಅವರು ಗೃಹ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮನ್ನ ಕೇಳ್ಕೊಳ್ತೀನಿ. ಎಲ್ಲ ಸೋಷಿಯಲ್ ಮೀಡಿಯಾದವ್ರ ಜೊತೆ ಕೇಳ್ಕೊಳ್ತೀನಿ, ಮಾಧ್ಯಮದವ್ರ ಜೊತೆ ಕೇಳ್ಕೊತೀನಿ, ಪತ್ರಿಕೋದ್ಯಮದ ಜೊತೆ ಕೇಳ್ಕೊತೀನಿ, ವಿದ್ಯುನ್ಮಾನ ಮಾಧ್ಯಮದವ್ರ ಜೊತೆ ಕೇಳ್ಕೊತೀನಿ, ಯೂಟ್ಯೂಬರ್ಗಳಿಗೆ ಕೇಳ್ಕೊತೀನಿ, ಫೇಸ್ಬುಕ್ನಲ್ಲಿ ನೀವು ಏನೇನು ಪೋಸ್ಟ್ ಮಾಡಿ ಹಾಕ್ತೀರಾ ನಿಮ್ಗೆಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಧ್ವನಿ ಎತ್ತಿ. ಕೇವಲ ಒಂದು ಹೆಣ್ಣನ್ನ, ಆ ಕೇಸನ್ನ ಕೈ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನನ್ನು ನೀವು ತಪ್ಪು ತಿಳ್ಕೊಬೇಡಿ. ಜೊತೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳಿದೆ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.